ಗ್ರಾಮ ಸಭೆ ಜೊತೆಲಿ ನಮ್ಮ ಗ್ರಾಮ ಸದಸ್ಯರುಗಳು ಯಾರಿಗೋ ಒಬ್ರಿಗಿಬ್ರಿಗೆ ಏನೋ ಸಮಸ್ಯೆ ಇರ್ತದೆ ಸರ್. ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಮತ್ತೊಂದು ಎಲ್ಲರಿಗೂ ಸಮಸ್ಯೆನಾ ಸರ್. ಯಾರೋ 5-6 ಜನ ಸದಸ್ಯ ಗ್ರಾಮದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು. ಆಮೇಲೆ ನೋಡಿ, ನೀವು ನೋಡ್ತಾ ಇದ್ದೀರಾ ಅಧಿಕಾರಿಗಳು, ಅರಣ್ಯ ಇಲಾಖೆಯಿಂದ ಅಧಿಕಾರಿ ಬರ್ಬೇಕಾಯ್ತು, ಬಂದಿಲ್ಲ. ನೋಡಿ ಇಲ್ಲಿ ಆ ತಾಯಿ ಕೇಳಿದ್ರು, ಚಿರತೆ ಓಡಾಡುತ್ತೆ ನಮ್ಗೆ, ಮಕ್ಳು ಮರಿ ದನ ಕರೋದು ಅಂತ. ಯಾರು ಕೇಳ್ತಾರೆ ಇದನ್ನೆಲ್ಲ ಅಹವಾಲುಗಳು? ಯಾರ ಹತ್ರ ಹೇಳ್ಕೊಬೇಕು ನಾವು? ಒಂದು ಗ್ರಾಮ ಸಭೆ ಅಂದ್ರೆ ಸಹ ಒಂದು ವಿಧಾನಸಭೆಯಲ್ಲಿ ನಡೆಯುವಂತ ವಿಚಾರಗಳು ಅಲ್ಲಿ ನಡೆಯೋದಿಲ್ದದು ಇಲ್ಲಿ ನಡೀತದೆ. ಅರಣ್ಯ ಇಲಾಖೆಯವ್ರು ಬರ್ಬೇಕು ಸರ್. ಸುಮಾರು ಇಲಾಖೆಯಿಂದ ಬಂದಿಲ್ಲ ಸರ್. ಸುಮಾರು ನೋಡಿ, ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದಿಲ್ಲ, ಆಹಾರ ಇಲಾಖೆಯವ್ರು ಬಂದಿಲ್ಲ, ಸುಮಾರು ಜನ ಬಂದಿಲ್ಲ. ಯಾರು ಇಲ್ದಿರೋ ಗ್ರಾಮ ಸಭೆ ಇದು. ಒಬ್ಬ ಗ್ರಾಮಾಭಿವೃದ್ಧಿ ಅಧಿಕಾರಿ ಇರ್ತವ, ಅಲ್ಲಿಗೆ ಬಂದಿರೋ ಅಧಿಕಾರಿಗಳ ಹತ್ರ ಅವ್ನ ಮನ್ಸಲ್ಲಿರೋ ನೋವು ಹೇಳ್ಕಂತಾನೆ. ಯಾರು ಇಲ್ದಿರೋದಾಗ ಯಾರ ಹತ್ರ ಹೇಳಕ್ಕಾಗುತ್ತೆ? ಇದು ಗ್ರಾಮ ಸಭೆ ನನ್ಗೇನೋ ಒಂದು ಗ್ರಾಮ ಸಭೆ ಅವ್ರೊಂದು ಬಿಲ್ಲೋ ಮತ್ತೊಂದು ಏನೋ ಇರ್ತದಲ್ಲ, ಫಾರ್ಮಾಲಿಟೀಸ್ ಕ್ಲೋಸ್, ಅದಷ್ಟಕ್ಕೆ ಅನಿಸ್ತದೆ ಸರ್. ಸೀಮಿತ ಇದು ಗ್ರಾಮ ಸಭೆ. ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಕ್ಕೆ ಅಂತ ನನ್ಗೇನು ಅನ್ಸ್ತದೆ. ಅವರೇ ಒಂದು ಹೇಳ್ತಾರೆ, ನಾವು ಜನಗಳೇ ಒಂದು ಕ್ವಶನ್ ಕೇಳ್ತಾರೆ. ಈಗ ಜನ ಕೇಳೋ ಕ್ವಶನ್ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹೇಳೋ ಅರ್ಥ ಜನಕ್ಕೆ ಗೊತ್ತಾಗಲ್ಲ. ಈ ತರ ನನ್ನ ಸೊಂಡೆಗುಪ್ಪ ಇತಿಹಾಸದಲ್ಲಿ ಭಾರಿ ನೋವಾಗಂತ ವಿಚಾರ ಏನಂದ್ರೆ, ಅಧಿಕಾರಿ ಇಲ್ದಂಗೆ ಇದು ಸೇರಿ ಒಂದು 2-3 ಗ್ರಾಮ ಸಭೆ ಆಗೇ ಬಿಟ್ಟಿದೆ. ಏನು ಮಾಡಕ್ಕಲ್ಲ, ಇದು ಆಗೋಗುತ್ತೆ ಗೊತ್ತದೆ. ವೇಸ್ಟ್ ಗ್ರಾಮ ಸಭೆ ಅನ್ನೋದೇ ನನ್ಗೇನು ನಾಟ್ ಎ ಕಂಫರ್ಟಬಲ್. ಇಲ್ಲಿ ನನ್ನ ಊರಿಂದ ನನ್ನ ರೈತನ್ಗೆ, ನನ್ನ ಸಾರ್ವಜನಿಕನ್ಗೆ ಉಪಯೋಗ ಬರ್ದಿಲ್ದಿದ್ದು ಗ್ರಾಮ ಸಭೆ ನಮ್ಗೆ ಯಾಕೆ ಸರ್? ನಾವು ಗ್ರಾಮ ಸಭೆನ ಬಹಿಷ್ಕಾರ ಮಾಡ್ತಾ ಇದೀವಿ ಸರ್.